ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ನಮ್ಮ ಮುಖದಲ್ಲಿ ಒಂದು ಭಾಗ ಆಗಿರೋ ಕಣ್ಣುಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಕಣ್ಣುಗಳನ್ನು ನೋಡಿದ ತಕ್ಷಣ ಯಾರಾದರೂ ಆಗಲಿ ಅಟ್ರಾಕ್ಟ್ ಮಾಡುವಂಥ ಒಂದು ಭಾಗ ಅಂತಂದರೆ ಕಣ್ಣುಗಳು. ಅಂಥ ಕಣ್ಣುಗಳ ಸುತ್ತ ನಮಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೋಡೋಕ್ಕೆ ಅಷ್ಟೊಂದು ಸುಂದರವಾಗಿ ಕಾಣಲ್ಲ. ಸೊ ಅದನ್ನು ಕವರ್ ಮಾಡೋಕ್ಕಂತಂದ್ಬಿಟ್ಟು ಏನೇನೋ ಕೆಮಿಕಲ್ಸ್ನ ಯೂಸ್ ಮಾಡಿ ಮಾರ್ಕೆಟಲ್ಲಿ ಸಿಗೋವಂತಹ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿ ಏನು ಯೂಸ್ ಇರಲ್ಲ ಸ್ನೇಹಿತರೆ. ಸೊ ಆಗಿರ್ಬೇಕಂತಂದರೆ ಮನೆಯಲ್ಲೇ ನಾವು ನಮಗೆ ಕೈಗೆ ಸಿಗೋವಂಥ ಪದಾರ್ಥಗಳಿಂದನೇ ನಾವು ಮನೆಯಲ್ಲೇ ಹೋಮ್ ರೆಮಿಡಿ ಮಾಡಿಕೊಂಡು ಕಣ್ಣುಗಳನ್ನು ಸುತ್ತಲಿರುವಂಥ ಡಾರ್ಕ್ ಸರ್ಕಲ್ಸ್ ಆಗಲಿ ಸ್ಕಿನ್ನನ್ನಾಗಲಿ ಕಾಪಾಡ್ಕೋಬೋದು ಸ್ನೇಹಿತರೆ. ಇವತ್ತು ನಮ್ಮ ಒಂದು ಬ್ಯುಸಿ ಲೈಫಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಕೇರ್ಲೆಸ್ ಮಾಡ್ತಾಯಿದ್ದೀವಿ. ಈ ನಾಗರಿಕತೆ ಹೆಚ್ಚಾದಂತೆಲ್ಲ ಮೊಬೈಲ್ ಬಳಕೆ ಹೆಚ್ಚಾದಂತೆಲ್ಲ ಕಣ್ಣುಗಳಿಗೆ ಒಂದು 10 ವರ್ಷ 15 ವರ್ಷಕ್ಕೆ ಸ್ಪೆಕ್ಸ್ ಬರೋ ಅಂಥ ಪರಿಸ್ಥಿತಿ ಬಂದಿದೆ. ಸೊ ಈಗಿಂದ ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಈ ರೀತಿ ಎಲ್ಲ ಅವೇರ್ನೆಸ್ ಮೂಡಿಸಿದೆ ಆದರೆ ಮಕ್ಕಳ ಒಂದು ಕಣ್ಣುಗಳ ಸಂರಕ್ಷಣೆಯನ್ನು ನಾವು ಕಾಪಾಡ್ದಂಗೆ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತು ಕಣ್ಣು ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ನ ಮನೆಯಲ್ಲೇ ಹೋಮ್ ರೆಮಿಡಿಗಳು 2 ಹೋಮ್ ರೆಮಿಡಿಗಳ ಮುಖಾಂತರ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಈಸಿಯಾಗಿ ಮಾಡ್ಬೋದು. ವಾರಕ್ಕೆ ಅಟ್ಲೀಸ್ಟ್ 2 ಸಲ ನಾವು ಈ ರೀತಿ ಫಾಲೋ ಮಾಡ್ತಾಯಿದ್ರೆ ನಿಮಗೆ ತುಂಬ ಒಂದು ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸ್ನೇಹಿತರೆ. ಏನೇ ಆಗಲಿ ಫಸ್ಟು ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಬರಬೇಕಂದ್ರೆ ಆಗಲ್ಲ, ಟೈಮ್ ತಗೊಳುತ್ತೆ. ಸೊ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಮನೆಯಲ್ಲೇ ನಮಗೆ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಪೇಷನ್ಸ್ ವೇಟ್ ಮಾಡಬೇಕು. ಅವುಗಳ ಒಂದು ಕಣ್ಣುಗಳ ಒಂದು ಸೌಂದರ್ಯ ಹೇಗಂತಂದರೆ ಅದು ಸುತ್ತ ಏನಿದೆ ಇರುವಂಥ ಡಾರ್ಕ್ ಸರ್ಕಲ್ಸ್ ಇಡೀ ಮುಖದ ಸೌಂದರ್ಯವನ್ನೇ ಡಾಮಿನೇಟ್ ಮಾಡುತ್ತೆ. ಒಂದು ಕಣ್ಣಿನ ಸುತ್ತ ಇರುವಂತಹ ಕಪ್ಪು ಕಲೆ ನಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಇವತ್ತು ನಾನು ರೆಮಿಡಿಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಒಂದು ಬೌಲಲ್ಲಿ ಇಲ್ಲ ಅಂತಂದ್ರು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅಕ್ಕಿನ ಮಿಕ್ಸಿಗೆ ಹಾಕಿ ಅದೇ ರೀತಿ ಪೌಡರ್ ಮಾಡಿ ಸ್ವಲ್ಪ ಟೊಮೊಟೊ ಹಣ್ಣಿನ ಪ್ಯೂರಿ ಇಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೋಬೋದು ಸ್ನೇಹಿತರೆ. ಬಟ್ ನೀವು ವಾಟರ್ ಯೂಸ್ ಮಾಡೋ ಬದಲು ಇಲ್ಲಿ ಸ್ವಲ್ಪ ರೋಸ್ ವಾಟರ್ನ ಯೂಸ್ ಮಾಡಿ ಕಣ್ಣುಗಳ ಸುತ್ತ ಲೇಪನ ಮಾಡಿ ಸ್ಲೋ ಮೋಷನಲ್ಲಿ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಕಣ್ಣಿಗಷ್ಟೇ ಅಲ್ಲ, ಇಡೀ ಫೇಸ್ಗೂ ಸಹ ಮಾಡ್ಕೋಬೋದು ಸ್ನೇಹಿತರೆ. ಜಸ್ಟ್ ನಿಮಗೆ ಕಣ್ಣಿಗೆ ಬೇಕಂತಂದರೆ ಕಣ್ಣಿಗೆ ಮಾತ್ರ ಹಾಕ್ಕೊಂಡು ವಾರಕ್ಕೆ 2 ಸಲ ಈ ರೀತಿ ಮಾಡ್ಕೊಳ್ಳಿ. ಮುಖಕ್ಕೆಲ್ಲ ಹಾಕ್ಕೊಂಡಿದ್ದಾದಮೇಲೆ ತಣ್ಣೀರಲ್ಲಿ ನೀವು ಮುಖ ತೊಳ್ಕೊಬೇಕಾಗುತ್ತೆ, ಯಾವುದೇ ಸೋಪನ್ನು ಯೂಸ್ ಮಾಡ್ದಿರ. ನೆಕ್ಸ್ಟ್ ಇನ್ನೊಂದು ರೆಮಿಡಿ ಬಂದುಬಿಟ್ಟು ಅದೇ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಅರಿಶಿನ ಮತ್ತು ಸ್ವಲ್ಪ ಜೇನುತುಪ್ಪ ಅದೇ ರೀತಿ ಸ್ವಲ್ಪ ಮೊಸರು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಥರ ಮಾಡ್ಕೊಂಬಿಟ್ಟು ಈ ರೀತಿ ಹಚ್ಕೊಳ್ಳೋದ್ರಿಂದ ಕಣ್ಣು ಸುತ್ತಲೂ ಇರೋ ಡಾರ್ಕ್ ಸರ್ಕಲ್ಸ್ ಜೊತೆಗೆ ಪಿಂಪಲ್ಸ್ ಕಲೆಗಳಿರುತ್ತೆಲ್ಲ ಸ್ಕಿನ್ ಮೇಲೆ, ಸೊ ಅದನ್ನು ಸಹ ಇದನ್ನು ರಿಮೂವ್ ಮಾಡುತ್ತೆ. ಸ್ಮೂತಾಗಿ ರೆಡಿ ಆಗುತ್ತೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಅನ್ನೋದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.